ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್. ಯೂಟ್ಯೂಬ್ ಕಾಂಟೆಂಟ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಥಂಬ್ನೇಲ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಟ್ಯಾಗ್ಸ್ ಯಾವ ಥರ ಜನ್ರೇಟ್ ಮಾಡಬೇಕು, ಟೈಟಲ್ ಹೇಗೆ ಬರೀಬೇಕು, ಡಿಸ್ಕ್ರಿಪ್ಷನ್ ಹೇಗೆ ಬರೀಬೇಕು, ಈ ಥರ ಸಣ್ಣ ಸಣ್ಣ ವಿಷಯಗಳನ್ನ ನೀವು ಫಸ್ಟ್ ತಿಳ್ಕೊಳ್ಳಿ ಫ್ರೆಂಡ್ಸ್. ತಿಳ್ಕೊಂಡು ಆದಮೇಲೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಭಾಳಷ್ಟು ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ಫಸ್ಟ್ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಯೂಟ್ಯೂಬಲ್ಲಿ ಅಷ್ಟು ಗಳಿಸ್ಬೋದು, ಇಷ್ಟು ಗಳಿಸ್ಬೋದು, ಅಷ್ಟು ಸಕ್ಸಸ್ ಆಗ್ಬೋದು, ಫೇಮಸ್ ಆಗ್ಬೋದು, ದುಡ್ಡು ಇಷ್ಟು ಸಿಗುತ್ತೆ, ಈ ಥರ ಎಲ್ಲ ನೋಡ್ತಾರೆ ಫ್ರೆಂಡ್ಸ್. ನೋಡಿದಾದ್ಮೇಲೆ ನಾವು ಒಂದು ಚಾನಲ್ನ ಕ್ರಿಯೇಟ್ ಮಾಡೋಣ, ವೀಡಿಯೋಸ್ ಮಾಡೋಣ, ಈಸಿ ಇದೆ ಅಂಥೇಳಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ, ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಟೈಟಲ್ ಹೇಗೆ ಬರೀಬೇಕು ಅಂತ ಗೊತ್ತಿರಲ್ಲ, ಡಿಸ್ಕ್ರಿಪ್ಷನ್ ಹೇಗೆ ಬರೀಬೇಕು ಅಂತ ಗೊತ್ತಿರಲ್ಲ, ಟ್ಯಾಗ್ಸ್ ಯಾವ ಥರ ಜನ್ರೇಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಹಾಗೆ ಅಪ್ಲೋಡ್ ಮಾಡ್ತಾರೆ, ಯಾವುದೋ ಒಂದು ಟ್ಯಾಗ್ಸ್ ಹಾಕ್ತಾರೆ, ಟೈಟಲ್ನ ಬರೀತಾರೆ, ಮತ್ತು ಡಿಸ್ಕ್ರಿಪ್ಷನ್ ಬರಿಬೇಕಂದ್ರೆ ಬೇಜಾರಾಗುತ್ತೆ, ಹಾಗೆ ಬಿಟ್ಬಿಡ್ತಾರೆ. ಹಿಂಗೆ 10 ವೀಡಿಯೋಸ್ ಹಾಕ್ತಾರೆ, 20 ವೀಡಿಯೋಸ್ ಹಾಕ್ತಾರೆ, 30 ವೀಡಿಯೋಸ್ ಹಾಕ್ತಾರೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ತೊಗೊಳುತ್ತೆ. 1 ಮಂತ್ ಆಗುತ್ತೆ, 2 ಮಂತ್ ಆಗುತ್ತೆ, 3 ಮಂತ್ ಆಗುತ್ತೆ, ಆದರೂ ವ್ಯೂಸ್ ಬರ್ತಾರಲ್ಲ ಫ್ರೆಂಡ್ಸ್. ಯಾಕೆ ಬರಲ್ಲ ಅಂತ ಅವ್ರಿಗೇನು ಗೊತ್ತಿರಲ್ಲ ಫ್ರೆಂಡ್ಸ್. ಸ್ವಲ್ಪ ನೋಡ್ತಾರೆ, ವ್ಯೂಸ್ ಬರಲ್ಲ, ಆವಾಗ ಯೂಟ್ಯೂಬ್ ಸರಿ ಇಲ್ಲ, ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ, ಈ ಥರ ಅಂದ್ಕೊಂಡು ಯೂಟ್ಯೂಬ್ನ ಕ್ವಿಟ್ ಮಾಡ್ತಾರೆ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲಿ ನೀವು ಫಸ್ಟಿಗೆ ಸಕ್ಸಸ್ ಆಗಬೇಕು ಅಂತಂದರೆ ಭಾಳಷ್ಟು ಟ್ರಿಕ್ಸ್ನ ನೀವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ಗೆ ಟೈಟಲ್ನಲ್ಲಿ ಯಾವ ಥರ ಕೀವರ್ಡ್ಸ್ ಹಾಕಬೇಕು, ಡಿಸ್ಕ್ರಿಪ್ಷನ್ನಲ್ಲಿ ಯಾವ ಥರ ಕೀವರ್ಡ್ಸ್ ಹಾಕಿ ನಿಮ್ಮ ಡಿಸ್ಕ್ರಿಪ್ಷನ್ನ ಬರಿಬೇಕು, ಟ್ಯಾಗ್ಸ್ನ ಯಾವ ಥರ ಜನ್ರೇಟ್ ಮಾಡಬೇಕು. ಟ್ಯಾಗ್ಸ್ನಲ್ಲೂ ಜನ್ರೇಟ್ ಮಾಡಬೇಕಾದ್ರೆ ಲೋ ಕಾಂಪಿಟೇಷನ್ ಕೀವರ್ಡ್ಸ್ ಇರಬೇಕು ಫ್ರೆಂಡ್ಸ್. ಆ ಥರ ಟ್ಯಾಗ್ಸ್ನ ನೀವು ಹಾಕಬೇಕು. ಆವಾಗ ನಿಮಗೆ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಆಗುತ್ತೆ. ಹಂಗೆ ಕನ್ಸಿಸ್ಟೆಂಟಾಗಿ ನೀವು ವರ್ಕ್ ಮಾಡಿದ್ದಾದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಆವಾಗ ನೀವು ಯೂಟ್ಯೂಬ್ನಲ್ಲಿ ಸ್ಲೋ ಆಗಿ ಕನ್ಸಿಸ್ಟೆಂಟಾಗಿ ನೀವು ಸಕ್ಸಸ್ ಆಗ್ಬೋದು ಫ್ರೆಂಡ್ಸ್. ಇದು ಒಂದು ನನ್ನ ಸಜೆಷನ್ ಇದೆ ಫ್ರೆಂಡ್ಸ್. ಫಸ್ಟು ನಿಮಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮು ಯೂಟ್ಯೂಬ್ನಲ್ಲಿ ಸ್ಪೆಂಡ್ ಮಾಡಿ ಫ್ರೆಂಡ್ಸ್. ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ, ಯಾವ ಥರ ಟೈಟಲ್ ಬರೀಬೇಕು ಎಲ್ಲನೂ ತಿಳ್ಕೊಳ್ಳಿ. ಎಲ್ಲ ಕೀವರ್ಡ್ಸ್ ಹಾಕೋದ್ರ ಬಗ್ಗೆ, ಯಾವ ಥರ ಜನ್ರೇಟ್ ಮಾಡಬೇಕು, ಕೀವರ್ಡ್ಸ್ ಯಾವ ಥರ ಇರುತ್ತೆ ಎಲ್ಲನೂ ತಿಳ್ಕೊಳ್ಳಿ ಫ್ರೆಂಡ್ಸ್. ತಿಳ್ಕೊಂಡಾದ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಯಾವ ಥರ ತಿಳ್ಕೊಬೇಕು ಯೂಟ್ಯೂಬ್ ಬಗ್ಗೆ ಅಂತಂದರೆ ವೆಬ್ಸೈಟಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಮತ್ತು ಕ್ರಿಯೇಟರ್ ಅಕಾಡೆಮಿ ಅಂತಿದೆ, ಯೂಟ್ಯೂಬ್ ಬಗ್ಗೆನೇ ಇರುತ್ತೆ, ಅದರಲ್ಲಿ ಎಲ್ಲನೂ ಇರುತ್ತೆ ಫ್ರೆಂಡ್ಸ್. ಕಾಪಿರೈಟೆಡ್ ಮೆಟೀರಿಯಲ್ ಯಾವ ಥರ ಇರುತ್ತೆ, ಯಾವ ಥರ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಮತ್ತು ಕಮ್ಯುನಿಟಿ ಸ್ಟ್ರೈಕ್ಸ್ ಯಾವ ಥರ ಬರುತ್ತೆ, ಯಾವ ಥರ ಅವಾಯ್ಡ್ ಮಾಡಬೇಕು ಎಲ್ಲನೂ ತಿಳಿಸಿರ್ತಾರೆ ಫ್ರೆಂಡ್ಸ್. ಅದರಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ಜಾಸ್ತಿ ಚಾನಲ್ಸ್ ಇದೆ ಫ್ರೆಂಡ್ಸ್. ಎಲ್ಲ ಲ್ಯಾಂಗ್ವೇಜಲ್ಲೂ ಚಾನಲ್ಸ್ ಇದ್ದಾವೆ, ಕನ್ನಡದಲ್ಲಿದ್ದಾವೆ, ಹಿಂದಿಯಲ್ಲಿದ್ದಾವೆ, ಇಂಗ್ಲೀಷ್ನಲ್ಲಿದ್ದಾವೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೋ, ಯಾವ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಯೂಟ್ಯೂಬ್ ರಿಲೇಟೆಡ್ ನೀವು ವೀಡಿಯೋಸ್ನ ನೋಡಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಅವರು ಟಿಪ್ಸ್ ಎಲ್ಲ ತಿಳಿಸ್ತಾ ಇರ್ತಾರೆ. ಸ್ವಲ್ಪ ದಿನ ಆದ ತಕ್ಷಣ ನಿಮಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಆವಾಗ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಸಕ್ಸಸ್ ಕಾಣ್ಬೋದು ಫ್ರೆಂಡ್ಸ್. ಇದು ಒಂದು ನನ್ನ ಸಜೆಷನ್. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.